ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ವಿದ್ಯಾಗೋಕುಲ ಸಂಸ್ಥೆಯಿಂದ ಚಾರಿಟೇಬಲ್ ಟ್ರಸ್ಟು ಸುಮಾರು ವರ್ಷದಿಂದ ನಮ್ಮ ಏನು ನಾವು ನಡೆಸ್ತಾ ಇದ್ದೀವಿ, ಅವರು ಅದೇ ರೀತಿ ಸಿಗ್ನಾಯಕ್ನಳ್ಳಿಲಿ 30ರಿಂದ 40 ಜನ ಮಕ್ಕಳನ್ನ ನಡೆಸ್ಕೊಂಡು, ಮತ್ತು ರುದ್ರಾಶ್ರಮ 43 ಜನ, ಮತ್ತು ಬಾಯ್ಸ್ ಮತ್ತು ನ್ಯೂಟನ್ ಯಲಹಂಕ ನ್ಯೂಟನ್ ಅಲ್ಲಿ ಬಾಯ್ಸ್ ಆಶ್ರಮಗಳು ಮಾಡಿದ್ದಾರೆ. ಮತ್ತು ಇವಾಗ ಅಲ್ಲಿ ಸಿಗ್ನಾಯಕ್ನಳ್ಳಿಲಿ ಹೊಸದಾಗಿ ಬಿಲ್ಡಿಂಗ್ ಕಟ್ಟು ಮತ್ತು ಅಲ್ಲಿನೂ ರುದ್ರಾಶ್ರಮನ ಮಾಡಿ ಮಕ್ಕಳಾಶ್ರಮ ಮಾಡ್ತಿದ್ದಾರೆ. ಸುಮಾರು ಅವರು 8 ವರ್ಷ ಆಯಿತು, ಕಂಪ್ಲೀಟ್ ಆಯಿತು. ತುಂಬ ಸಮಾಜ ಸೇವೆ ಮಾಡ್ತಾರೆ, ತುಂಬ ಖುಷಿ ಆಗುತ್ತೆ. ರೂಪಾ ಮೇಡಮ್ ಅಂದರೆ ನಮಗೆ ಯಲಹಂಕದಲ್ಲಿ, ನಮ್ಮ ಯಲಹಂಕ ಭಾಗದಲ್ಲಿ ನಾವೇನೋ ನಮ್ಮ ಸಣ್ಣ ಪುಟ್ಟ ನಮ್ದೇನು ಸರ್ವಿಸ್ ನಮ್ದು ಮಾಡ್ತಿರ್ತೀವಿ. ಸೊ ಇವರು ಅದಕ್ಕೆ ಮೀರಿ ಬೇರೆ ಥರ ಮಾಡ್ತಿದ್ದಾರೆ ಅಲ್ಲಿ ಸಿಗ್ನಾಯಕ್ನಳ್ಳಿಲಿ. ಸೊ ಇವಾಗ ಏನಂದರೆ 8ನೇ ವರ್ಷದ ವಾರ್ಷಿಕೋತ್ಸವನು ಇದೇ ಡಿಸೆಂಬರ್ 30ನೇ ತಾರೀಕು ಮಕ್ಕಳ ಹಬ್ಬ ಅಂತ ಸಿಗ್ನಾಯಕ್ನಳ್ಳಿ ಅಲ್ಲಿ ಪುನೀತ್ ರಾಜ್ಕುಮಾರ್ ಸಮಾರಂಭ ಅಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಇದನ್ನು ಉದ್ಘಾಟನೆ ಬಂದು ನಮ್ಮ SR ವಿಶ್ವನಾಥ್ ಸವಣ್ಣನವರು ಮತ್ತು ವಾಣಿಶ್ರೀ ವಿಶ್ವನಾಥ್ ಮೇಡಮ್ ಅವರು, ಅವರ ಒಂದು ಪ್ರೀತಿ ವಿಶ್ವಾಸ ತುಂಬ ಜನಕ್ಕಿದೆ. ಯಾಕಂದರೆ ಅವರು ಇಂಥ ಆಶ್ರಮಗಳಿಗೆ ಏನೇ ಮಾಡಿದ್ರು ಅದಕ್ಕೆ ಫಸ್ಟ್ ಹೋಗಿ ಅವ್ರ ಕೈಲಿ ಏನಾಗುತ್ತೋ ಅದು ಸಹಾಯ ಮಾಡಿ ಅವರು ಅದನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ತುಂಬ ಒಂದು ಖುಷಿ ಆಗುತ್ತೆ. ಸೊ ಅವರ ಒಂದು ಸಿಗ್ನಾಯಕ್ನಳ್ಳಿಯಲ್ಲೇ ಇವರು ಇರೋದ್ರಿಂದ ಇವ್ರು ಇನ್ನೂ ಚೆನ್ನಾಗೇ ಅವರಿಗೆ ಅನುಕೂಲ ಆಗ್ತಿದೆ ಅಲ್ಲಿ. ಯಾಕಂದರೆ ಸುತ್ತಮುತ್ತ ಇರೋರು ತುಂಬ ಚೆನ್ನಾಗಿದ್ದಾರೆ. ಮತ್ತು ಇವ್ರ ಸರ್ವಿಸು ಅದೇ ಇರ್ತಿದೆ. ಮಕ್ಕಳ ಹಬ್ಬ ಅಂತ ಮಾಡ್ತಿದ್ದಾರೆ, ಎಲ್ಲರೂ ಬರ್ತಿದ್ದೀವಿ ನಾವೆಲ್ಲ. ಸೊ ನೀವು ಎಲ್ಲರೂ ಬನ್ನಿ. ಮತ್ತು ಇದು ಒಂದು ಆಶ್ರಮ ಏನಂದರೆ ಮಕ್ಕಳ ಆಶ್ರಮ, ಅಲ್ಲಿ ಇನ್ನೂ ಚೆನ್ನಾಗಿ ಬೆಳಿಬೇಕು. ಮಕ್ಕಳು ಆ ಥರ ಯಾರು ಓದ್ಸೋಕ್ಕಾಗದೇ ಇರೋರು ತುಂಬ ನಿರ್ಗತಿಕರಾಗಿದ್ದರೆ ದಯವಿಟ್ಟು ಸಿಗ್ನಾಯಕ್ನಳ್ಳಿಗೆ ಹೋಗಿ ಅಲ್ಲಿ ಗೌರ್ಮೆಂಟ್ ಶಾಲೆ ಮುಂಭಾಗನೇ ಅವ್ರದ್ದು ಆಶ್ರಮ, ವಿದ್ಯಾಗೋಕುಲ ಆಶ್ರಮ ಅಂತ. ಸೊ ಅಲ್ಲಿ ತೊಗೊಂಡೋಗಿ ಮೊದಲು ನಮ್ಮದು ಮಕ್ಕಳಾಶ್ರಮ ಇತ್ತು, ಇವಾಗ ಮಕ್ಕಳಾಶ್ರಮ ಇಲ್ಲ. ಸೊ ಅಂಥರ ಇದ್ದಾಗ ದಯವಿಟ್ಟು ನೀವು ಆ ಮಕ್ಕಳಿಗೆ ಎಜುಕೇಷನ್ ತುಂಬ ಚೆನ್ನಾಗಿ ಕೊಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ. ನಾವು ನೋಡಿರೋ ಪ್ರತಿ, ಯಾಕಂದ್ರೆ ತುಂಬ ವರ್ಷದಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ ನಾವು. ಸೊ ಅದರಿಂದ ಎಲ್ಲರೂ ಬನ್ನಿ, ಆ ಕಾರ್ಯಕ್ರಮ ಯಶಸ್ವಿಗೊಳಿಸಿ. ಯಾರನ್ನ ಈ ಥರ ಪಾರ್ಟಿಸಿಪೇಟ್ ಇದು ಮಕ್ಕಳು ಡ್ಯಾನ್ಸು ಆ ಥರ ಏನಾರ ನೃತ್ಯ ಮಾಡೋರಿದ್ದರೆ ದಯವಿಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಅವ್ರ ನಂಬರ್ ಇದರಲ್ಲಿ ಇರುತ್ತೆ ವಿಡಿಯೋದಲ್ಲಿ, ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ತೆ ಸ್ನೇಹಿತರೆ. ಇವತ್ತು ನಾವು ಮೈ ಸ್ಮೈಲ್ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ರಘು ಸರ್ ಮೀಟ್ ಆಗಕ್ ಬಂದ್ರಿ. ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಸಂಸ್ಥೆ ನಡೆಸ್ತಾ ಇದ್ರು. ಈಗ ಕಾರಣಾಂತರಗಳಿಂದ ಮಕ್ಕಳ ಸಂಸ್ಥೆ ತೆಗೆದು ವೃದ್ಧಾಶ್ರಮ ನಡೆಸ್ತಾ ಇದ್ದಾರೆ. ಒಳ್ಳೇದಾಗ್ಲಿ ಸರ್, ನಿಮ್ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಬೆಳಿಲಿ. SR ವಿಶ್ವನಾಥ್ ಅವರ ಸಹಕಾರದಿಂದ ನಾವು ಏನು ಯಲಹಂಕ ಕ್ಷೇತ್ರದಲ್ಲಿ ಇದ್ದೀವಿ, ಎಲ್ರು ಅವ್ರಿಗೆ ನಾವು ಚಿರಋಣಿಗಳು. ಅವ್ರ ಸಹಾಯದಿಂದ ಸರ್ ಅವ್ರಿಗೆ ಒಂದು ಸೈಟು ಸಹ ಆಗಿದೆ. ಅದರಲ್ಲೂ ಒಂದು 100 ಜನರಿಗೆ ಆಶ್ರಯ ಕೊಡುವಂತ ಶಕ್ತಿ ದೇವರು ನಿಮ್ಗೆ ಕೊಡ್ಲಿ ಅಂತ ನಾವು ಕೇಳ್ಕೊಂತ ಇದ್ದೀವಿ. ನಮ್ಮ ಮಕ್ಕಳ ಹಬ್ಬಕ್ಕೆ ಖಂಡಿತ ಇವ್ರು ಇನ್ವೈಟ್ ಮಾಡಕ್ ಬಂದಿದ್ದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಮೇಡಮ್. ನಿಮ್ಗೆ ಒಳ್ಳೇದಾಗ್ಲಿ, ಕಾರ್ಯಕ್ರಮ ಯಶಸ್ವಿ ಆಗಲಿ. ಪ್ರತಿಯೊಬ್ಬರು ಬನ್ನಿ, ಈ ಕಾರ್ಯಕ್ರಮ ತುಂಬ ಚೆನ್ನಾಗಿರುತ್ತೆ. ಸಾಹೇಬ್ರು ಇರ್ತಾರೆ, ಮೇಡಮ್ ಕೂಡ ಅಲ್ಲೇ ಇರ್ತಾರೆ, ಅಲೋಕ್ ಸರ್ ಕೂಡ ಇರ್ತಾರೆ. ಎಲ್ಲರೂ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಿ ಅಂತ ತಿಳಿಸ್ತಾ ಈ ಒಂದು ವಿಡಿಯೋ ಮಾಡಿ ನಿಮಗೆ ಥ್ಯಾಂಕ್ ಯು ಸರ್.